ಬ್ರೋ ನಿಮ್ಮ ಗಾಡಿ ಒಂದ್ಸತಿ ರೈಟ್ ಸಿಗ್ಬೋದಾ? ಕೊಡ್ತೀರಾ? ಚಿಂದಿ ಐತೆ ಗುರು. ಸೊ 0 to 100 ಎಷ್ಟು ಸೆಕೆಂಡಲ್ಲಿ ಹಿಡಿಯುತ್ತೆ ಗಾಡಿ ನೋಡ್ಬಿಡೋಣ. ಆನ್ ದಿ ಕೌಂಟ್ ಆಫ್ 3, 2, 1 ಗೋ. 20. ಸೊ ತುಂಬಾ ಪವರ್ ಇದೆ ಗಾಡಿಯಲ್ಲಿ. ಸಸ್ಪೆನ್ಷನ್ ಎಲ್ಲ ಚೆನ್ನಾಗೇ ಇದೆ ಗುರು. ಸೊ ಹಾಯ್ ಹಲೋ ನಮಸ್ಕಾರ ಕನ್ನಡಿಗರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಮಿಸ್ಟರ್ ಕ್ರೇಜಿ ಕನ್ನಡಿಗ. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರ ಅನ್ಕೊತಾ ಇದ್ದೀನಿ. ಸೊ ನಾನು ನಿಮ್ಮ ವಿಜಯ್ ಮಾತಾಡ್ತಾ ಇರೋದು. ಸೊ ಇವತ್ತು ನಮ್ಮ ಚಾನಲಲ್ಲಿ NS 200 ರಿವ್ಯೂ ಮಾಡ್ತಾಯಿದ್ದೀವಿ. ಸೊ NS 200 ಅಂದರೆ ಏನೂ ಇಲ್ಲ. NS ಅಂದರೆ ಯಾರಿಗಾದ್ರೂ ಗೊತ್ತಿದೆಯಾ? ಸೊ ಗೊತ್ತಿರೋರು ಕಮೆಂಟಾಗಿ ತಿಳಿಸಿ. ಸೊ NS ಅಂದರೆ ಏನೂ ಇಲ್ಲ, ನೇಕೆಡ್ ಸ್ಪೋರ್ಟ್ ಅಂತ. ತುಂಬ ಜನ ಗೊತ್ತಿರಲ್ಲ, ಸೊ ಹೇಳ್ಬೇಕನ್ನಿಸ್ತು ಹೇಳಿದೆ. ಅದೇನು ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಸೊ ಇದರ ಫ್ರಂಟ್ ಲುಕ್ ಬಂದು ಒಂಥರ ಡಾನ್ ಟೈಪ್ ಬರುತ್ತೆ ಗುರು. ಸೈಕಾಗಿದೆ ಮಾತ್ರ ಫ್ರಂಟ್ ಲುಕ್ಕು. ಒಂದು ಟೈಮಲ್ಲಿ ಇದು ಒಂದು ರೆವಲ್ಯೂಷನ್ನೇ ತೊಗೊಂಡ್ಬಿಟ್ಬಿಡ್ತು. ಸೊ ಬಜಾಜ್ ಅವರು NS ಅವ್ರು ಬಿಟ್ಟಿದ್ದು ತುಂಬ ಜನ ಹುಡುಗರು NS ಕ್ರೇಜು ಬೇರೆ ಥರ ಕ್ರೇಜ್ ತೋರಿಸಿದ್ರು. ಸೊ ಎಲ್ಲ ಹುಡುಗರು ಇವಾಗ ನೋಡ್ಬೋದು ನೀವು. ಸೊ ಗಾಡಿ ಏನಾದರೂ ಎತ್ಕೊಂಡು ಹೋಗ್ಬೇಕಾದ್ರೆ ಮಿನಿಮಮ್ ಹೋದಾಗೆಲ್ಲ ಒಂದು 2-3 NS ಕಾಣಿಸುತ್ತೆ ನಿಮಗೆ. ಸೊ ಇದರಲ್ಲಿ ನಿಮಗೆ ಫ್ರಂಟ್ ಟಯರ್ ಬಂದು 100 ಸೆಕ್ಷನ್ ಟಯರ್ ಬರುತ್ತೆ. ಫುಲ್ಲು ಮ್ಯಾಟ್ ಫಿನಿಶು, ಕಾರ್ಬನ್ ಫೈಬರು ಆ್ಯಂಡ್ USD ಫೋಕ್ಸ್ ಬರುತ್ತೆ. ಸೊ ಇದರಲ್ಲಿ ಸಸ್ಪೆನ್ಷನ್ ಬಂದು ಚೆನ್ನಾಗಿದೆ ಗುರು, ಚೆನ್ನಾಗಿದೆ ಹೇಳ್ತೀನಿ. ಸೊ ಸಸ್ಪೆನ್ಷನ್ಗೂ ಒಂದು ಟೆಸ್ಟ್ ಮಾಡೋಣ. ಸೊ ಇದರಲ್ಲಿ ಟ್ಯಾಂಕ್ ಬಂದು 12 ಲೀಟರ್ ಆಫ್ ಕೆಪಾಸಿಟಿ ಇದೆ ಇದು. ಆ್ಯಂಡ್ ಬ್ಯಾಕಲ್ಲಿ 130 ಸೆಕ್ಷನ್ ಆಫ್ ಟಯರ್ ಸಿಗುತ್ತೆ, ಪ್ಲಸ್ ಡ್ಯುಯಲ್ ಚಾನಲ್ ABS. ಇದರಲ್ಲಿ ಇಂಜಿನ್ ಬಗ್ಗೆ ಮಾತಾಡೋದಾದರೆ, ಇಂಜಿನ್ ಬಂದು ನಿಮಗೆ ಲಿಕ್ವಿಡ್ ಕೂಲ್ಡ್ ಇಂಜಿನ್ಸ್ ಬರುತ್ತೆ. ಸೊ ನೋಡ್ಬೋದು ಲಿಕ್ವಿಡ್ ಇದೆಯಲ್ಲ, ಸೊ ಅದು ಲಿಕ್ವಿಡ್ ಕೂಲ್ಡ್ ಇಂಜಿನ್ನು. ಸೀಟ್ ಇದೆಯಲ್ಲ, ಸೀಟು ತುಂಬ ಕಂಫಿ ಇದೆ ಗುರು. ಇದು ಸಿಟ್ಟಿಂಗ್ ಪೋಸ್ಚರ್ ಇದೆ ನೋಡಿ, ಸೈಕಾಗಿದೆ ಮಾತ್ರ. ಸೊ ಏನಂದರೆ ಲೈಕ್ ಅಷ್ಟೊಂದು ಬೆನ್ನೋ ಬರೋದಿಲ್ಲ. ನೀವು ಲಾಂಗ್ ಡ್ರೈವ್ ಎಲ್ಲ ಹೊಡಿತಾ ಇದ್ದೀರಾ ಅಂತಂದ್ರೂ ಬೆನ್ನೋ ಬರೋದಿಲ್ಲ. ಇದ್ರ ಮೇಜರಾಗಿ ನನಗೆ ಇಷ್ಟ ಆಗುತ್ತೆ ಸಿಟ್ಟಿಂಗ್ ಪೋಸ್ಚರು. ಆ್ಯಂಡ್ LED ಲೈಟ್ಸ್ ಬರುತ್ತೆ, ಟೈಲ್ ಲ್ಯಾಂಪು. ಲುಕ್ಸ್ ಎಲ್ಲ ನೀವೇ ನೋಡ್ಕೊಬಿಡಿ. ಸೊ ಈ ಥರ ಲುಕ್ ಇದೆ ಗಾಡಿ. ಸೊ ಬನ್ನಿ ಇವಾಗ ಇಂಜಿನ್ ಯಾವ ಥರ ರೋರ್ ಮಾಡುತ್ತೆ ನೋಡೋಣ. 3, 2, 1 ಗೋ. ಸೊ ತುಂಬ ಹಳೆ ಗಾಡಿ ಆಗಿರೋದ್ರಿಂದ ಜಾಸ್ತಿ ರೇವ್ ಮಾಡೋದು ಬೇಡ. ಸೊ ಗಾಡಿ ಸೌಂಡ್ ಈ ಥರ ಇದೆ, ಸೌಂಡ್ ಮಾತ್ರ ಸೈಕಾಗಿದೆ ಗುರು. ಸೊ ಬನ್ನಿ ಈಗ ರೈಡ್ ರಿವ್ಯೂ ಮಾಡಿ ನೋಡೋಣ. ಸೊ ಆಫ್ ಮಾಡಿ ಆನ್ ಮಾಡೋಣ. ಸೊ ಡಿಜಿಟಲ್ ಪ್ಲಸ್ ಅನಲಾಗ್ ಡಿಸ್ಪ್ಲೇ ಸಿಗುತ್ತೆ ಇದರಲ್ಲಿ ನಿಮಗೆ. ಸೊ ನ್ಯೂಟ್ರಲ್ಲು, ಗೇರ್ ಇಂಡಿಕೇಟರ್ಸು, ತಿರ್ಗಿ ಆಮೇಲೆ ಟಾರ್ಕು, RPM, ಫ್ಯೂಯಲು ಇದೆಲ್ಲ ಇದ್ದೇ ಇದೆ. ಸೊ ಇವಾಗ ರೈಡ್ ರಿವ್ಯೂ ಮಾಡಿ ಹೇಳ್ತೀನಿ ಹೇಗಿರುತ್ತೆ ಗಾಡಿ ಅಂತ. ಸೊ ಬನ್ನಿ ರೈಡ್ ರಿವ್ಯೂ ಮಾಡೋಣ. ಪಲ್ಸರ್ ಲೋಗೋ ನೋಡ್ಕೊಂಬಿಡ್ರಿ, ಹೆಂಗೈತೆ ಡಿಸೈನು, ಚೆನ್ನಾಗಿದೆ ಮಾತ್ರ. ಇದರ ವೆಯ್ಟ್ ಬಂದು ನಿಮಗೆ 160 kg ಗುರು. ವೆಯ್ಟ್ ಸ್ವಲ್ಪ ಜಾಸ್ತಿನೇ ಇದೆ. ಸೊ ಹಳೆ ಗಾಡಿ ಇದು. ಸೊ ಇವಾಗೇನೋ 1.5 kg ಕಮ್ಮಿ ಮಾಡಿದ್ದಾರೆ ವೆಯ್ಟು. ಬಟ್ ಹಳೆ ಗಾಡಿ ಆಗಿರೋದ್ರಿಂದ ಅರೌಂಡ್ 160, 159 ಪಾಯಿಂಟ್ ಸಮಥಿಂಗ್ ಇದೆ. ಬಟ್ 160 ಕನ್ಸಿಡರ್ ಮಾಡ್ಕೊಳೋಣ. ಸೊ ಗ್ರೌಂಡ್ ಕ್ಲಿಯರೆನ್ಸ್ ಬಂದು ನೋಡಿ, ನಾನು 5.9 ಇದ್ದೀನಿ ಗುರು ನಾನು. ಸೊ ಕಾಲು ಕರೆಕ್ಟಾಗಿ ಪ್ಲೇಸ್ ಆಗ್ತಾಯಿದೆ. ಸೊ ಗಾಡಿ ಸ್ವಲ್ಪ ವೆಯ್ಟ್ ಇರೋದ್ರಿಂದ ಪುಷ್ ಮಾಡೋದು ಸ್ವಲ್ಪ ಕಷ್ಟನೇ. ಸೊ ಬನ್ನಿ ರೈಡ್ ರಿವ್ಯೂ ಮಾಡಿ ನೋಡೋಣ. ಜೈ ಆಂಜನೇಯ. ಸೊ 3, 2, 1 ಗೋ. ಸಸ್ಪೆನ್ಷನ್ ಎಲ್ಲ ಚೆನ್ನಾಗೇ ಇದೆ ಗುರು. ತುಂಬ ಹಾರ್ಡು ಇಲ್ಲ, ತುಂಬ ಸ್ಮೂತು ಇಲ್ಲ. ಸಸ್ಪೆನ್ಷನ್ನು ಚೆನ್ನಾಗಿದೆ. ಸಸ್ಪೆನ್ಷನ್ನು ಗಾಡಿಯಲ್ಲಿ ಇನಿಷಿಯಲ್ ಪಿಕಪ್ ಇರ್ಬೋದು, ಅಲ್ಲ ಟಾಪ್ ಗೇರಲ್ಲಿ ಇರ್ಬೋದು. ಯಾವುದೇ ಕಾರಣಕ್ಕೂ ಎಲ್ಲೂ ಕೂಡ ನಿಮಗೆ ಅಂಡರ್ ಪವರ್ ಅನ್ಸೋದೇ ಇಲ್ಲ. 200cc ಬೈಕ್ ಇದು. ನೀವು ಟಾಪ್ ಗೇರಲ್ಲೂ ಒಳ್ಳೆ ಸೈಕಾಗಿ ಪವರ್ ಜನ್ರೇಟ್ ಮಾಡುತ್ತೆ. ಇದ್ರ ಪವರ್ ಬಂದು 25.4 Nm ಆಫ್ ಪವರ್ ಜನ್ರೇಟ್ ಮಾಡುತ್ತೆ. ಟಾರ್ಕ್ ಬಂದು ಅರೌಂಡ್
18.4 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಸೊ ತುಂಬಾ ಪವರ್ ಇದೆ ಗಾಡಿಯಲ್ಲಿ. ಸೊ 0 to 100 ಎಷ್ಟು ಸೆಕೆಂಡಲ್ಲಿ ಹಿಡಿಯುತ್ತೆ ಗಾಡಿ ನೋಡ್ಬಿಡೋಣ. ಆನ್ ದಿ ಕೌಂಟ್ ಆಫ್ 3, 2, 1 ಗೋ. ಆಗ್ಲೇ 100 ಗುರು. ಟಾಪ್ ಗೇರಲ್ಲಂತೂ ಕೇಳಕ್ಕೆ ಹೋಗ್ಬೇಡ್ರಿ, ಗಾಡಿ ಹಿಡಿಯೋಕ್ಕೆ ಆಗಲ್ಲ. ಟಾಪ್ ಸ್ಪೀಡ್ ಹೊಡೆಯೋಕೆ ಆಗ್ತಾ ಇಲ್ಲ ಗುರು ಈ ಗಾಡಿಯಲ್ಲಿ. ಸ್ವಲ್ಪ ಹಳೆ ಗಾಡಿ ಆಗಿರೋದ್ರಿಂದ ಗಾಡಿ ಹೆವಿ ಅಳ್ಳಾಡ್ತಾ ಇದೆ. ವೆಯ್ಟ್ ಏನೋ ಐತೆ, ಬಟ್ ಹಿಂಗೆ ಎಗ್ರಿ ಹೋಗ್ತಾ ಐತೆ. ಸೊ ಟಾಪ್ ಸ್ಪೀಡ್ ಬೇಡ, ಸಾಕು. 123 ಆರಾಮಾಗಿ ಕಣ್ಣು ಮುಚ್ಕೊಂಡು ತೆಗೆ ಅಷ್ಟೊತ್ತಿಗೆ ಹೋಗ್ಬಿಡುತ್ತೆ. ಬಟ್ ಆದರೆ ಅದ್ರ ಮೇಲೆ ಸ್ವಲ್ಪ ಕಷ್ಟ. ಇನ್ನೊಂದೇನಪ್ಪ ಅಂದರೆ ಫೋನಿಲ್ಲಿ ಐತೆ, ಉದ್ರುಗಿದ್ರು ಹೋಗ್ಬಿಟ್ರೆ ಅಂದರೆ ಭಯ ಆಗ್ತೈತೆ. ಗಾಡಿ ಎಗ್ರಿ ಓದ್ತೈತೆ. ಮೈಲೇಜ್ ಅಷ್ಟೊಂದು 200cc ಗಾಡಿಯಲ್ಲಿ ಅಷ್ಟೊಂದು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಸೊ 35 ಅನ್ಕೊಂಬಿಡಿ ಮೈಲೇಜು. ಬ್ರೇಕಿಂಗ್ ಕಂಡೀಷನ್ ಒಂದ್ಸತಿ ಚೆಕ್ ಮಾಡಿಬಿಡೋಣ ಗುರು. 60 km/h ಬ್ರೇಕ್ ಇಡಿ. 3, 2, 1 ಗೋ. ಸೊ ಪ್ಯಾನಿಕ್ ಬ್ರೇಕಿಂಗ್ ಎಲ್ಲ ಮಾಡ್ತೀನಿ ಅಂದರೆ ABS ಇರೋದ್ರಿಂದ ಸೈಕ್ ಏನು ನಿಂತ್ಕೊಳ್ತೈತೆ ನೋಡ್ಗುರು ಗಾಡಿ. ಇದರಲ್ಲಿ ನಿಮಗೆ ಡ್ಯುಯಲ್ ಚಾನಲ್ ABS ಬರುತ್ತೆ. ABS ಬಗ್ಗೆ ಗೊತ್ತೇ ಇದೆ ನಿಮಗೆ. ಡ್ಯುಯಲ್ ಚಾನಲ್ ABS ಅಂದರೆ ಯಾವುದೇ ಕಾರಣಕ್ಕೂ ಬ್ರೇಕ್ ಹಿಡಿದಾಗ ಪ್ಯಾನಿಕ್ ಬ್ರೇಕಿಂಗ್ ಆದರೂ ಮಾಡಿ, ಏನೇ ಬ್ರೇಕಿಂಗ್ ಆದರೂ ಮಾಡಿ, ಗಾಡಿ ಯಾವುದೇ ಕಾರಣಕ್ಕೂ ಅಲ್ಲಾಡಲ್ಲ. ಸ್ಟ್ರೈಟಾಗಿ ಹೋಗಿ ಹಂಗೆ ನಿಂತ್ಕೊಳುತ್ತೆ. ಲಾಂಗ್ ಡ್ರೈವ್ ಎಲ್ಲ ಹೋಗ್ತೀನಿ ಅಂದರೆ 100% ಸಜೆಸ್ಟ್ ಮಾಡ್ತೀನಿ ಗುರು ಈ ಗಾಡಿನ. ಸಖತ್ತಾಗಿದೆ. ಆ ಪೋಸ್ಚರ್ ನೋಡಿ, ಕುತ್ಕೊಳ್ಳೋ ಪೋಸ್ಚರ್ ಇದೆಯಲ್ಲ, ಇದು ಸಖತ್ ಕಂಫರ್ಟ್ ಕೊಡುತ್ತೆ ಮಾತ್ರ. ವ್ಯೂ ಮಾತ್ರ ಚಿಂದಿ ಐತೆ. ಇಲ್ಲಿ ರೈಡ್ ಮಾಡೋಕ್ಕಂತೂ ಮಜಾನೇ ಮಜಾ. ಈ ರೋಡಲ್ಲಿ ನಾನು ಯಾವಾಗ ಬಂದರೂ ಒಂಥರ ಫೀಲ್ ಇರ್ಬೋದು. ಗಾಳಿ ಇರುತ್ತಲ್ಲ, ಒಂಥರ ಪ್ಯೂರ್ ಆಕ್ಸಿಜನ್ನು ಒಳಗಡೆ ಹಿಡ್ಕೊತಾ ಇರೋ ಒಂಥರ ನೆಮ್ಮದಿ ಅನಿಸುತ್ತೆ. ಮರ ಗಿಡಗಳನ್ನು ಉಳಿಸಿ ಪರಿಸರವನ್ನು ಬೆಳೆಸಿ. ಡಾಮಿನಾರ್ ಚಿಂದಿ ಇದೆಯಲ್ಲ. ಒಂದಿನ ರೈಡ್ ಮಾಡಬೇಕು ಡ್ರಾಮಿನಾರ್ನ. ರೈಡ್ ಕೇಳಬೇಡ, ಕೇಳಲ್ಲ, ಆಸೆ ಆಗ್ತಾಯಿತ್ತು ಇವರು ಓಡಿಸ್ಬೇಕಂತ. ಕೇಳೋದ್ರಲ್ಲಿ ಏನೋ ತಪ್ಪಿದೆಯಾ? ಆ ಸೌಂಡ್ ನೋಡ್ರಿ ಏನೈತೆ, ಡುಗು 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 ಚಿಂದಿ ಐತೆ ಮಾತ್ರ ಸೌಂಡು. ಒಂಥರ ಫುಲ್ಲು ಟ್ರಾವೆಲಿಂಗ್ ಸೆಟಪ್ ಮಾಡೋರು ಅಣ್ಣ, ಸಖತ್ತಾಗೈತೆ. ನೋಡಿ ಸಡನ್ನಾಗಿ ಹಂಗೆ ಹೋಗ್ಬಾರ್ದು, ಗಾಡಿಗಳು ಬರ್ತಾ ಇರುತ್ತೆ. ಆಸೆ ಆಗ್ತೈತೆ ಅವರು ಕೇಳಲ್ಲ. ಚಿಂದಿ ಇದೆ ಗಾಡಿ ಅದು. ಬ್ರೋ ನಿಮ್ಮ ಗಾಡಿ ಒಂದ್ಸತಿ ರೈಟ್ ಸಿಗ್ಬೋದಾ? ಕೊಡ್ತೀರಾ?
ಥ್ಯಾಂಕ್ ಯು ಬ್ರೋ. ತುಂಬ ದಿನದಿಂದ ಆಸೆ ಇತ್ತು ನನಗೆ ಗಾಡಿ ರೈಡ್ ಮಾಡಬೇಕಂತ, ಡಾಮಿನರ್. ಸ್ಟಾರ್ಟ್ ಆಗ್ತಿಲ್ಲ. ಕ್ರೇಜಿ ಇದೆ ಗುರು. ಬರ್ತೀರಾ? ಬನ್ನಿ. ಏನೈತೆ ಗುರು ಇದು ಫೀಲು, ಯಪ್ಪ. ಸೇಮ್ ಹೈಟು, ಯಪ್ಪ. ಅಬ್ಬಾ ಚಿಂದಿ ಐತೆ ಗುರು. ಅಬ್ಬಾ ದೇವ್ರೆ, ಏನೈತೆ ಗುರು ಇದು ಫೀಲು. ಗಾಡ್, ನನಗೆ ಗೊತ್ತಿಲ್ಲ ಗುರು ಗಾಡಿನ ಯಾಕೆ ಇಷ್ಟಪಡ್ತೀನಂತ. ದೇವ್ರಾಣೆ ಇದು ಏನೈತೆ ಗುರು ಇದು ಗಾಡಿ. ನಾನು ಉಸಿರಾಡೋಕ್ಕೆ ಆಗ್ತಾಯಿಲ್ಲ, ಆರೆಂಜಿಗೆ ಐತೆ ಫೀಲ್ ಮಾತ್ರ. ಸ್ವಲ್ಪ ಸುಧಾರಿಸ್ಕೊಬೇಕು ಅನ್ನಿಸ್ತೈತೆ ಗುರು, ಸ್ವಲ್ಪ ಹೊತ್ತು ಸುಧಾರಿಸ್ಕೊಬೇಕು ಅನ್ನಿಸ್ತೈತೆ. ಕೊಟ್ಟಿದ್ದಾರೆ. ಒಂಥರ ಮಜಾ ಇದೆ ಗುರು ಇದು. ಜಾಸ್ತಿ ದೂರ ಹೋಗೋದು ಬೇಡ, ಕೊಟ್ಟಿದ್ದಾರೆ ಅದನ್ನು ರೆಸ್ಪೆಕ್ಟ್ ಮಾಡೋಣ. ಜಾಸ್ತಿ ದೂರ ಹೋಗೋದು ಬೇಡ. ಕಂಟ್ರೋಲ್ ವಿಜಯ್, ಕಂಟ್ರೋಲ್ 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 ಕಂಟ್ರೋಲ್. ಥ್ಯಾಂಕ್ ಯು ಸೋ ಮಚ್ ಬ್ರೋ, ಥ್ಯಾಂಕ್ ಯು ಫಾರ್ ಗಿವಿಂಗ್ ಬೈಕ್. ಅವ್ರ ಫೋಟೋ ಏನು ಹಾಕ್ಬಾರ್ದಂತೆ, ಸೊ ಅದಕ್ಕೆ ಅವ್ರದ್ದು ಹಾಕೋಕ್ಕಾಗಲ್ಲ. ಕೇಳಿದೆ, ಟ್ರಸ್ಟ್ ಮಾಡಿ ಕೊಟ್ಟಿದ್ದಾರೆ ಗುರು. ಹುಡುಗರು ಏನು ಗುರು ಇಷ್ಟೊಂದು ಕೈಂಡ್ ಹಾರ್ಟೆಡು. ಫೀಲ್ ಐತೆ ಗುರು, ಹೆವಿ ಫೀಲ್ ಐತೆ ಮಾತ್ರ. ನಾನಂತೂ ಫುಲ್ ಎಕ್ಸೈಟ್ಮೆಂಟ್ಗೆ ಹೋಗ್ಬಿಟ್ಟಿದ್ದೀನಿ ಗುರು. ಏನೈತೆ ಗುರು ಇದು, ಬಿಟ್ಟರು ಅದಷ್ಟು ಮಾಡೋಕೆ ಅದಾಗೋತ ಓತಾನೆ ಐತೆ. NS 200 ರಿವ್ಯೂ ಮಾಡೋಕ್ಕೆ ಬಂದೆ, ನೋಡಿದ್ರೆ ಡಾಮಿನರು. ಗುರು ದೇವರಾಣೆ ಹೇಳ್ತಾ ಇದ್ದೀನಿ, ಗಾಡಿ ಎಷ್ಟು ಸ್ಟೇಬಲ್ ಐತೆ ಅಂದರೆ ಬಿಟ್ಟರೆ ಅದ್ರ ಪಾಡಿಗೆ ಅದು ಹೋಗ್ತೈತೆ. ಬ್ರೋ ಥ್ಯಾಂಕ್ ಯು ಸೋ ಮಚ್ ಬ್ರೋ, ನಾನು ಗಾಡಿ ಕೊಟ್ಟಿದ್ದಕ್ಕೆ. ದೇವರಾಣೆ ಲೈಕ್ ಗೊತ್ತಿಲ್ಲ ಗುರು ಏನು ಹೇಳ್ಬೇಕಂತ. ಯಾರು ಗುರು ಕೊಡ್ತಾರೆ, ಯಾರು ಗುರು ಇಷ್ಟು ಟ್ರಸ್ಟ್ ಮಾಡ್ತಾರೆ. ಬ್ರೋ ಥ್ಯಾಂಕ್ ಯು ಸೋ ಮಚ್ ಬ್ರೋ. ನಾನಂತೂ ತುಂಬ ಎಕ್ಸೈಟೆಡ್ ಆಗಿದ್ದೆ ಗಾಡಿ ಓಡಿಸೋದಕ್ಕಂತೂ. ಆ್ಯಂಡ್ ನೀವು ನೋಡ್ತೀರಾ ಅನ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ನನಗೇನು ಹೇಳ್ಬೇಕಂತಲೇ ಗೊತ್ತಾಗ್ತಾಯಿಲ್ಲ, ಮಾತೇ ಬರ್ತಾಯಿಲ್ಲ ನನಗೆ, ಆ ಥರ ಆಗ್ತೈತೆ. ಗಾಡಿ ಅಲ್ಲಿ ಮೇ ಬಿ ಅಲ್ಲೇ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಬ್ರೋ. ಫೆಲ್ಟ್ ಲಾಟ್ ಗುರು, ಸೈಕಾಗಿತ್ತು ಮಾತ್ರ, ಕ್ರೇಜಿ ಎಕ್ಸ್ಪೀರಿಯೆನ್ಸು. ಕನ್ನಡಿಗ. TIGA ನಂದೆ ಅದಲ್ಲ ಬ್ರೋ, ಫಸ್ಟ್ನೇದು ಇದು. ಥ್ಯಾಂಕ್ ಯು ಬ್ರೋ, ಸಬ್ಸ್ಕ್ರೈಬ್ ಮಾಡಿ ಇದಕ್ಕೆ. ಬ್ರೋ ಒಟ್ರು ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಸೋ ಮಚ್. ಚಿಂದಿತ್ತು ಮಾತ್ರ, ರೈಡ್ ಮಾತ್ರ ಸೈಕಾಗಿತ್ತು ಗುರು. ಏನೋ ಗೊತ್ತಿಲ್ಲ, ಇಷ್ಟು ಖುಷಿ ನನಗೆ ಯಾವತ್ತೂ ಆಗಿಲ್ಲ ಗುರು. ಆ ರೇಂಜು ಖುಷಿ ಆಗ್ತೈತೆ. ಏನು ಫೀಲ್ ಇತ್ತು ಗುರು ಅದು. ಮೂಮೆಂಟ್ಸ್ನ ಮಿಸ್ ಮಾಡ್ಕೊತಾ ಇದ್ದೀನಿ ನಾನು. ಇನ್ನೊಂದು ಸ್ವಲ್ಪ ದೂರ ಹೋಗ್ಬೋದಿತ್ತು, ಬಟ್ ಆದರೆ ಯಾಕೆ, ಬೇರೆಯವ್ರ ಗಾಡಿ ಅಲ್ವಾ, ಸೊ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಸೊ ಬ್ರೋ ಹೇಳಿದರು ಗಾಡಿ ಬೇಕಾದರೆ ಬನ್ನಿ ಬ್ರೋ, ರಿವ್ಯೂ ಮಾಡ್ಬೋದು, ಕೊಡ್ತೀರಿ ಅಂತ ಎಲ್ಲ ಹೇಳಿದ್ರು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಏನೋ ಗೊತ್ತಿಲ್ಲ ಗುರು, ಯೂಟ್ಯೂಬರ್ ಆದರೆ ಇದೊಂದಂತೂ ಅಡ್ವಾಂಟೇಜು ಗುರು. ಎಲ್ಲರಿಂದ ಆ ಪ್ರೀತಿ ಅನ್ನೋದಿರುತ್ತೆ ನೋಡಿ, ಅದು ಪ್ರೈಸ್ಲೆಸ್ ಗುರು.
ಸೊ ಯೂಟ್ಯೂಬರ್ಸ್ನ ಅಥವಾ ಬೈಕರ್ಸ್ನ ತುಂಬ ರೆಸ್ಪೆಕ್ಟ್ ಮಾಡ್ತಾರೆ, ಅದಕ್ಕೊಂದು ಹ್ಯಾಟ್ಸ್ ಆಫ್. ಯಾಕೆ ಈ ಬೈಕ್ಸ್ ಅಂದರೆ ಅಷ್ಟೊಂದು ಇಷ್ಟ ಅಂತ ಗೊತ್ತಿಲ್ಲ ನನಗೆ. ಈ ನಡುವೆ ಅಂತೂ ಹುಚ್ಚ ಆಗ್ಬಿಟ್ಟಿದ್ದೀನಿ ಬೈಕ್ಗಳು ಕಂಡ್ರೆ. ಇಷ್ಟು ಬೈಕ್ ರಿವ್ಯೂ ಆಗಿತ್ತು ಗುರು. ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ಏನಾದರೂ ಮಿಸ್ ಮಾಡಿದರೆ. ಆ್ಯಂಡ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿರೋರ್ಗಂತೂ ತುಂಬಾ ಥ್ಯಾಂಕ್ಸು. ಸೊ ಏನಿಲ್ಲ ಅಂದರೂ 450 ಕ್ರಾಸ್ ಆಗಿದೆ ಗುರು. ಸೊ 450 ಆದಷ್ಟು ಬೇಗ 500 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿ ಅಂತ ಹೇಳ್ತಾ, ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿಬಿಡಿ. ಸೊ ಮುಂದೆ ಇದೇ ಥರ ಸೂಪರ್ ಆಗಿರೋ ಕ್ರೇಜಿ ಆಗಿರೋವಂಥ ವಿಡಿಯೋಸ್ ಬರ್ತಾನೆ ಇರುತ್ತೆ ನಮ್ಮ ಚಾನಲಲ್ಲಿ. ಸೊ ನೋಡಿ, ಕನ್ನಡಿಗರಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಸೊ ತುಂಬ ಜನ ಕನ್ನಡ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಸಿಗ್ತಾ ಇಲ್ಲ ಗುರು. ಆ ಸಪೋರ್ಟ್ ಅನ್ನೋದು ಯಾಕೋ ಗೊತ್ತಿಲ್ಲ, ಯಾಕೆ ಈ ಥರ ಅಂತ ಗೊತ್ತಾಗ್ತಾ ಇಲ್ಲ. ಬೇರೆ ಭಾಷೆಯಲ್ಲಿರೋವಂಥ ಸಿಗೋವಂಥ ಸಪೋರ್ಟು ನಮ್ಮ ಕನ್ನಡಿಗರಿಗೆ ಸಿಗ್ತಾ ಇಲ್ಲ ಗುರು. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಿಗಾದರೂ ಬೆಳೀತವ್ರೆ ಅಂತಂದರೆ ದಯವಿಟ್ಟು ಬೆಳೆಸಿ. ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ಅವ್ರಿಗೆ ಸಪೋರ್ಟ್ ಮಾಡಿ. ಅವ್ರೇನಾದರೂ ಒಂದು ಮಾಡ್ತಾಯಿದ್ದಾರೆ ಅಂದರೆ ಅಟ್ಲೀಸ್ಟ್ ಏನೂ ಆಗಿಲ್ಲ ಅಂತಂದರು ಒಂದು ಪ್ರೋತ್ಸಾಹ ಕೊಡಿ. ಏನಾಗುತ್ತೆ ಗುರು, ಒಬ್ರಿಗೆ ಹೆಲ್ಪ್ ಮಾಡೋದ್ರಲ್ಲಿ ಏನಾಗುತ್ತೆ ಹೇಳಿ. ಸೊ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲವ್ ಯು ಆಲ್, ಸಿ ಯು ಆಲ್. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.